ಎಲ್ಲರಿಗೂ ಕುವೆಂಪು ಲರ್ನಿಂಗ್ ಹಬ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಗಣೇಶ್ ಸರ್, ವಿಜ್ಞಾನದ ಉಪನ್ಯಾಸಕರು. ಹಿಂದಿನ ತರಗತಿಯ ಮುಂದುವರಿದ ಭಾಗ ನಾವು ದ್ರವರೂಪಿ ಸಂಯೋಜಕ ಅಂಗಾಂಶವನ್ನು ನೋಡ್ಬೇಕಾಗಿತ್ತು, ಹೌದಾ? ಇಲ್ಲಿ ಮೊಟ್ಟ ಮೊದಲನೇದಾಗಿ ದ್ರವರೂಪಿ ಸಂಯೋಜಕ ಅಂಗಾಂಶ ಅಂದಾಗ ಏನು ಸರ್ ದ್ರವರೂಪಿ ಅಂತಂದಾಗ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರತಕ್ಕಂಥ ಅಂಗಾಂಶವನ್ನ ನಾವು ದ್ರವರೂಪಿ ಸಂಯೋಜಕ ಅಂಗಾಂಶ ಅಂತ ಕರಿತೀವಿ. ಅದ್ರಲ್ಲಿ ಎರಡು ವಿಧಗಳು ಬರ್ತಾ ಹೋಗುತ್ತೆ, ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಇಲ್ಲಿ ದ್ರವರೂಪಿ ಸಂಯೋಜಕ ಅಂಗಾಂಶ ಅಂದಾಗ ಮೊದಲನೇದಾಗಿ ಯಾವುದು ದುಗ್ಧರಸನ ನೋಡೋಣ. ಓಕೆ, ನೆಕ್ಸ್ಟ್ ರಕ್ತವನ್ನು ನೋಡೋಣ ಅಂತ. ಹೌದಾ? ಇಲ್ಲಿ ದುಗ್ಧರಸ ಅಂದ್ರೆ ಏನು? ಲಿಂಫ್ ಅಂತ ಕರಿತೀವಿ. ದುಗ್ಧರಸ ಅಂದ್ರೆ ಏನು? ಲಿಂಫ್ ಅಂತ ಕರಿತಾ ಹೋಗ್ತೀವಿ. ನೋಡಿ, ಓಕೆ, ಇಂಟರ್ಸ್ಟಿಟಿಯಲ್ ಫ್ಲೂಯಿಡ್, ಹೌದಾ? ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್, ವಾಟರ್ ಅಂಡ್ ಸೊಲ್ಯೂಟ್ಸ್ ಅಂತ ಇರುತ್ತೆ, ವೈಟ್ ಕಲರ್ ಇರುತ್ತಲ್ಲ, ಅದನ್ನ ನಾವು ದುಗ್ಧರಸ ಅಂತ ಕೇಳ್ತೀವಿ. ಫಾರ್ ಎಕ್ಸಾಂಪಲ್, ಗಾಯ ಆದಾಗ ವೈಟ್ ರಕ್ತ ಬಂದು ನಿಂತ ಮೇಲೆ ಸ್ವಲ್ಪ ನೀರ್ ತರ ಇಳಿಯುತ್ತೆ ಕೆಳಗಡೆ, ಅದನ್ನ ನಾವು ದುಗ್ಧರಸ ಅಂತ ಕರಿತೀವಿ, ಲಿಂಫ್ ಅಂತ ಕರಿತಾ ಹೋಗ್ತೀವಿ. ಹೌದಾ? ಇಲ್ಲಿ ದುಗ್ಧರಸ ಅಂದಾಗ ಮೊದಲನೇದಾಗಿ ಲಿಂಫ್ ರಕ್ತದಂತೆ ಇರುತ್ತೆ, ಬಟ್ ದುಗ್ಧರಸವು ಒಂದು ಬಣ್ಣರಹಿತ, ರಕ್ತದಂತೆಯೇ ಇರುತ್ತೆ, ರಕ್ತದಂತೆಯೇ ಕೆಲಸ ಮಾಡುತ್ತೆ, ಬಟ್ ಅದು ಬಣ್ಣರಹಿತವಾಗಿರುತ್ತೆ. ಅದಕ್ಕೆ ನಾವು ದುಗ್ಧರಸ ಅಂತ ಕರೆದ್ವಿ. ಹೌದಾ? ಅದಕ್ಕೆ ನಾವು ರಕ್ತದಂತೆಯೇ ಇರುವ ದುಗ್ಧರಸವು ಒಂದು ಬಣ್ಣರಹಿತ ದ್ರವರೂಪಿ ಅಂಗಾಂಶ ಅಂತ ಕರಿತೀವಿ. ಹೌದಾ? ಇನ್ನು ಪ್ರತಿಕಾಯಗಳನ್ನ ದುಗ್ಧರಸವು ಉತ್ಪಾದಿಸುತ್ತೆ, ಏನು ಆಂಟಿಬಾಡೀಸ್ ಅಂತ ಕರಿತೀವಿ. ಹೌದಾ? ಆಂಟಿಬಾಡೀಸ್ ಅನ್ನ ಉತ್ಪಾದನೆ ಮಾಡೋದು ಯಾವುದು? ದುಗ್ಧರಸದ ಒಂದು ಮುಖ್ಯ ಕಾರ್ಯ ಏನು ಅಂತಂದ್ರೆ ಅದು ಆಂಟಿಬಾಡಿಗಳನ್ನ, ಪ್ರತಿಕಾಯಗಳನ್ನ ಉತ್ಪಾದನೆ ಮಾಡುವಂತದ್ದು ಅದರ ಮುಖ್ಯ ಉದ್ದೇಶ ಎನ್ನುವಂಥದ್ದು. ಹೌದಾ? ಇನ್ನು ಲಿಂಫ್ ಅಂತಂದಾಗ ಲಿಂಫ್ ಅಲ್ಲಿ ಇನ್ನೊಂದು ಮೇನ್ ಕ್ವಶನ್ ಏನ್ ಬರುತ್ತಪ್ಪ ಅಂದ್ರೆ ಇದು ಲಿಂಫೋಸೈಟ್ಸ್ ಅಂತ ಕರಿತೀವಿ. ಇದರಲ್ಲಿ ಲಿಂಫೋಸೈಟ್ಸ್ ಜಾಸ್ತಿ ಇರುತ್ತೆ. ಇದರಿಂದ ಏನ್ ಮಾಡುತ್ತಪ್ಪ ಅಂದ್ರೆ ಪರಕೀಯ ವಸ್ತುಗಳಿಂದ ರಕ್ಷಣೆ ನೀಡುತ್ತೆ. ಅಂದ್ರೆ ಪರಕೀಯ ರಕ್ಷಣೆ ಏನು? ಪರಕೀಯ ವಸ್ತುಗಳಂದ್ರೆ ಏನು? ರಕ್ಷಣೆ ಮಾಡುತ್ತದೆ. ಹಾಗಾದ್ರೆ ಪರಕೀಯ ವಸ್ತುಗಳಂದ್ರೆ ಏನು ಅಂತಂದಾಗ ಬ್ಯಾಕ್ಟೀರಿಯಾ ಆಗಿರ್ಬೋದು, ಅಥವಾ ಕೀಟಗಳು. ಇವು ಪರಕೀಯ ವಸ್ತುಗಳಿಂದ ಕಾಪಾಡುವಂತದ್ದು ಯಾವುದು? ಲಿಂಫ್ ಅಥವಾ ದುಗ್ಧರಸ ಅಂತ ಕರಿತಾ ಹೋಗ್ತೀವಿ. ಇನ್ನು ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಕಡಿಮೆ ಆದ್ರೆ ನಮ್ಮ ದೇಹದಲ್ಲಿ ಆಂಟಿಬಾಡೀಸ್ ಅಂತ ಕರೆದ್ವಿ. ಹೌದಾ? ಆಂಟಿಬಾಡೀಸ್ ಅಥವಾ ಪ್ರತಿಕಾಯಗಳ ಸಂಖ್ಯೆ ಏನಾಗುತ್ತೆ? ಕಡಿಮೆ ಆಗುತ್ತದೆ. ಹೌದಾ? ಈ ಪ್ರತಿಕಾಯಗಳ ಏನು ದುಗ್ಧರಸದ ಒಂದು ಮುಖ್ಯ ಕಾರ್ಯ ಏನಪ್ಪಾ ಅಂದ್ರೆ ಅದು ಪ್ರತಿಕಾಯಗಳನ್ನ ಅಥವಾ ಆಂಟಿಬಾಡೀಸ್ ಅನ್ನ ಉತ್ಪಾದನೆ ಮಾಡುವಂತದ್ದು. ಹೌದಾ? ಇಷ್ಟು ದುಗ್ಧರಸದ ಬಗ್ಗೆ ಮಾಹಿತಿ. ಇಲ್ಲಿ ಬ್ಲಡ್ ಅಂದಾಗ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಹೌದಾ? ಇದು ಪರೀಕ್ಷೆ ಅಂತ ಬಂದಾಗ ರಕ್ತ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ದ್ರವರೂಪಿ ಸಂಯೋಜಕ ಅಂಗಾಂಶ ಅಂತ ಕರಿತೀವಿ. ರಕ್ತವನ್ನ ನಾವು ದ್ರವರೂಪಿ ಸಂಯೋಜಕ ಅಂಗಾಂಶ ಅಂತ ಕರಿತೀವಿ. ಇದು ಯಾವುದನ್ನ ಮಾಡಲ್ಪಟ್ಟಿದೆ ಸರ್ ಅಂತಂದ್ರೆ ಇದರ ದ್ರವ ರೂಪದ ಮಾತೃಕೆ ಅಂದ್ರೆ ಲಿಕ್ವಿಡ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಹೌದಾ? ಇದು ಒಂದು ಲಿಕ್ವಿಡ್ ಮ್ಯಾಟ್ರಿಕ್ಸ್ ಪ್ಲಾಸ್ಮಾ ಎಂದು ಹೆಸರು ಅಂತ ಕರಿತೀವಿ ಅದನ್ನ, ರಕ್ತವನ್ನ. ಇದರ ದ್ರವ ರೂಪದ ಮಾತೃಕೆಗೆ, ಹೌದಾ, ಲಿಕ್ವಿಡ್ ಮ್ಯಾಟ್ರಿಕ್ಸ್ಗೆ ನಾವು ಪ್ಲಾಸ್ಮಾ ಅಂತ ಕರಿತೀವಿ. ರಕ್ತದಲ್ಲಿ ಪ್ಲಾಸ್ಮಾ ಎಷ್ಟಿರುತ್ತೆ? 55% ಪ್ಲಾಸ್ಮಾ ಇರುತ್ತೆ. ಹೌದಾ? 55% ಪ್ಲಾಸ್ಮಾ ಇರುತ್ತೆ, ಇನ್ನು 45% ಏನಿರುತ್ತೆ? ಸಾಲಿಡ್ ಇರುತ್ತೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ನೋಡಿ, ಪ್ಲಾಸ್ಮಾ ಅಂದಾಗ ಎಷ್ಟಿರುತ್ತೆ? 44%. ನಮ್ಮ ರಕ್ತ ಅಂದಾಗ 55% ಪ್ಲಾಸ್ಮಾ ಇರುತ್ತೆ, 1%
ಪ್ಲೇಟ್ಲೆಟ್ಸ್ ಮತ್ತು ವೈಟ್ ಬ್ಲಡ್ ಸೆಲ್ಸ್ ಇರ್ತವೆ. ಓಕೆ, ಇನ್ನು 44% ರೆಡ್ ಬ್ಲಡ್ ಸೆಲ್ಸ್ RBC ಇರುತ್ತೆ ಅನ್ನುವಂಥದ್ದು. ಹೌದಾ, ಇದು RBC, ಇದು WBC, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ. ಓಕೆ, ಇದು ಪ್ಲೇಟ್ಲೆಟ್ಸ್ ಅಂತ ಕರಿತೀವಿ, ಇದು ಪ್ಲಾಸ್ಮಾ. ಹೌದಾ, ಇಲ್ಲಿ ನಮ್ಮ ದೇಹದ ಯಾವ ಭಾಗದಲ್ಲಿ ರಕ್ತ ಉತ್ಪಾದನೆ ಆಗುತ್ತೆ ಸರ್ ಅಂತ ನೋಡಿದಾಗ ನಮ್ಮ ದೇಹದ ಅಸ್ಥಿ ಮಜ್ಜೆ ಅಂತ ಕರಿತೀವಿ. ಹೌದಾ, ಬೋನ್ ಮ್ಯಾರೋ ಅಂತ ಕರಿತೀವಿ. ಬೋನ್ ಮ್ಯಾರೋ ಅಲ್ಲಿ ಏನಾಗುತ್ತೆ, ರಕ್ತ ಉತ್ಪತ್ತಿ ಆಗುತ್ತೆ. ಹಾಗಾದ್ರೆ ಇಲ್ಲಿ ವೈಜ್ಞಾನಿಕ ಅಧ್ಯಯನಕ್ಕೆ, ರಕ್ತದ ಒಂದು ವೈಜ್ಞಾನಿಕ ಅಧ್ಯಯನಕ್ಕೆ ನಾವು ಏನಂತ ಕರಿದ್ವಿ, ಸಿರಾಲಜಿ ಅಂತ ಕರಿತೀವಿ. ಹಾಗಾದ್ರೆ ರಕ್ತದ ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಹೆಮಟಾಲಜಿ ಅಂತ ಕರಿತೀವಿ. ರಕ್ತದ ವೈಜ್ಞಾನಿಕ ಅಧ್ಯಯನಕ್ಕೆ ನಾವೇನ್ ಕರೆದ್ವಿ, ಸಿರಾಲಜಿ ಅಂತ ಕರೆದ್ವಿ. ಆದ್ರೆ ರಕ್ತದ ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಮತ್ತು ಅದನ್ನ ಹೇಗೆ ಕ್ಯೂರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಹೆಮಟಾಲಜಿ ಅಂತ ಕರಿತೀವಿ. ಹೌದಾ, ಇನ್ನು ಇಲ್ಲಿ 55% ಪ್ಲಾಸ್ಮಾ ಇದೆ. ಹೌದಾ, 45% ಘನದಿಂದ ಕೂಡಿದೆ ಅಂತ ಆಗ್ಲೇ ಹೇಳಿದೆ. ರಕ್ತ ಅಂದಾಗ 55% ಪ್ಲಾಸ್ಮಾದಿಂದ ಕೂಡಿದೆ, 45% ಘನದಿಂದ ಸಾಲಿಡ್ ವಸ್ತುಗಳಿಂದ ಕೂಡಿದೆ ಅನ್ನುವಂಥದ್ದು. ಹೌದಾ, ಈ pH ವ್ಯಾಲ್ಯೂ, ಓಕೆ, ಈ pH ವ್ಯಾಲ್ಯೂ ಅಂದಾಗ ಈ pH ವ್ಯಾಲ್ಯೂ ಅಲ್ಲಿ ರಕ್ತದ pH ವ್ಯಾಲ್ಯೂ ಎಷ್ಟು ಅಂದಾಗ 7.35 to 7.45 ಇರುತ್ತೆ. ಎಷ್ಟು? 7.35 to 7.45 ಇರುತ್ತೆ ಅನ್ನುವಂಥದ್ದು. ಹೌದಾ, ನೆಕ್ಸ್ಟ್ ಇಲ್ಲಿ ಇನ್ನು ರಕ್ತ ಅಂದಾಗ ರಕ್ತ ಹೆಪ್ಪುಗಟ್ಟಲು ಕಾರಣವಾದ ಪ್ರೋಟೀನ್ ಅಂತ ಕೇಳಿದಾಗ ಪ್ರೋಥಾಂಬ್ರಿನ್, ಮತ್ತು ಫೈಬ್ರಿನೋಜಿನ್ ಅಂತ ಕರಿತಾವೆ. ಹೌದಾ, ಇನ್ನು ರಕ್ತ ಅಂದಾಗ ರಕ್ತ ನಮ್ಮ ದೇಹದಲ್ಲಿ ಹೆಪ್ಪುಗಟ್ಟದಿರಲು ಕಾರಣ ಅಂತ ಪ್ರಶ್ನೆ ಕೇಳ್ಬಿಡ್ತಾನೆ. ಓಕೆ, ಏನು ರಕ್ತ ನಮ್ಮ ದೇಹದಲ್ಲಿ ಹೊರಗೆ ಬಂದಾಗ ಮಾತ್ರ ಹೆಪ್ಪುಗಟ್ಟುತ್ತೆ. ಓಕೆ, ಒಳಗಡೆ ಯಾಕೆ ಹೆಪ್ಪುಗಟ್ಟಲ್ಲ ಅಂತಂದ್ರೆ ಹೆಪಾರಿನ್ ಪ್ರೋಟೀನ್ ಇರುತ್ತೆ. ಹೆಪಾರಿನ್ ಪ್ರೋಟೀನ್ ಇರುತ್ತೆ, ಹಾಗಾಗಿ ನಮ್ಮ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟದಿಲ್ಲ. ಹಾಗಾದ್ರೆ ಇಲ್ಲಿ ರಕ್ತ ಹೆಪ್ಪುಗಟ್ಟಲು ಕಾರಣವಾದ ವಿಟಮಿನ್ ಅನ್ನು ನೋಡಿದ್ವಿ, ಇಲ್ಲಿ ಪ್ರೋಟೀನ್ ಅನ್ನು ನೋಡಿದ್ವಿ. ಇಲ್ಲಿ ವಿಟಮಿನ್ ಯಾವುದು ಅಂತ ಕೇಳಿದ್ರೆ ರಕ್ತ ಹೆಪ್ಪುಗಟ್ಟಲು ಕಾರಣವಾದ ವಿಟಮಿನ್ ಕೆ ಅಂತ ಕರಿತಾ ಹೋಗ್ತೀವಿ. ವಿಟಮಿನ್ ಕೆ, ರಕ್ತ ಹೆಪ್ಪುಗಟ್ಟಲು ಕಾರಣವಾದ ವಿಟಮಿನ್ ಕೆ ಆದ್ರೆ ರಕ್ತ ಹೆಪ್ಪುಗಟ್ಟಲು ಕಾರಣವಾದ ಪ್ರೋಟೀನ್ ಪ್ರೋಥಾಂಬಿನ್ ಮತ್ತು ಫೈಬ್ರಿನೋಜನ್ ಅಂತ ಕರಿತೀವಿ. ಹೌದಾ, ಹೆಪ್ಪುಗಟ್ಟದೆ ನಮ್ಮ ಬಾಡಿಲಿ ಒಳಗಡೆ ರಕ್ತ ಯಾಕೆ ಹೆಪ್ಪುಗಟ್ಟಲ್ಲ ಅಂತ ಕೇಳಿದ್ರೆ ಒಳಗಡೆ ಹೆಪಾರಿನ್ ಪ್ರೋಟೀನ್ ಇರುತ್ತೆ, ಹಾಗಾಗಿ ರಕ್ತ ಹೆಪ್ಪುಗಟ್ಟೋದಿಲ್ಲ. ಹೌದಾ, ನೆಕ್ಸ್ಟ್ ನಾನು ಆಗ್ಲೇ ಹೇಳಿದೆ ರಕ್ತದ ರೋಗಗಳು ಮತ್ತು ಅದಕ್ಕೆ ಚಿಕಿತ್ಸೆ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಹೆಮಟಾಲಜಿ ಅಂತ ಕರಿತೀವಿ ಅಂತ. ಹೌದಾ, ಆದ್ರೆ ವೈಜ್ಞಾನಿಕ ಅಧ್ಯಯನ ಬಗ್ಗೆ ನಾವು ಸಿರಾಲಜಿ ಅಂತ ಕರೆದ್ವಿ. ಡಿಫ್ರೆನ್ಸ್ ಗೊತ್ತಿರಲಿ, ಹೆಮಟಾಲಜಿ ಮತ್ತು ಸಿರಾಲಜಿ ಡಿಫ್ರೆನ್ಸ್ ಗೊತ್ತಿರಲಿ. ಅರ್ಥ ಆಯ್ತಾ? ಇನ್ನು ರಕ್ತ ಅಂದಾಗ ರಕ್ತವು ಒಂದು ಬೇಸಿಕ್ ಇನ್ ನೇಚರ್. ಓಕೆ, ಬೇಸಿಕ್ ಇನ್ ನೇಚರ್ ಅಂತ ಕರಿತೀವಿ. ಇದು ಒಂದು ಕ್ಷಾರೀಯ ಗುಣವನ್ನು ಹೊಂದಿದ್ದು ಅಥವಾ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದ್ದು ಬೇಸಿಕ್ ಇನ್ ನೇಚರ್ ಅಂತ ಕರಿತೀವಿ. ಹೌದಾ, ಇಂಗ್ಲಿಷ್ ಅಲ್ಲಿ. ಇನ್ನು ರಕ್ತ ಅಂದಾಗ ನಮ್ಮ ದೇಹದ ಯಾವ ಭಾಗದಲ್ಲಿ ರಕ್ತ ಉತ್ಪಾದನೆ ಆಗುತ್ತೆ? ಬೋನ್ ಮ್ಯಾರೋ ಅಂದೆ. ಹೌದಾ, ಬೋನ್ ಮ್ಯಾರೋ ಅಂದೆ. ಹೌದಾ, ಈ ಬೋನ್ ಮ್ಯಾರೋ ಅಲ್ಲಿ ಏನಾಗುತ್ತೆ ಅಂದ್ರೆ ರಕ್ತ ಉತ್ಪತ್ತಿ ಆಗುತ್ತೆ. ಇನ್ನು ಮಾನವ ದೇಹ ಅಂದ ಮಾನವ ದೇಹದಲ್ಲಿ ಎಷ್ಟಿರುತ್ತೆ ರಕ್ತ? 5 ರಿಂದ 6 ಲೀಟರ್ ರಕ್ತ ಇರುತ್ತೆ. ಆರೋಗ್ಯವಂತ ಮಾನವನ ದೇಹದಲ್ಲಿ 5 ರಿಂದ 6 ಲೀಟರ್ ರಕ್ತ ಇರುತ್ತೆ. ಓಕೆ, ಇಷ್ಟು ರಕ್ತ ಇರ್ಬೇಕಾದ್ರೆ ಮಾನವ ದೇಹದಲ್ಲಿ 5 ರಿಂದ 6 ಲೀಟರ್ ರಕ್ತ ಇರುತ್ತೆ ಅಂತ ಹೇಳುದು. ಹಾಗಾದ್ರೆ ರಕ್ತ ಹೀರಿ ಬದುಕುವಂತಹ ಪ್ರಾಣಿಗಳಿಗೆ, ಜೀವಿಗಳಿಗೆ
ಸ್ಯಾಂಗ್ವಿವೋರಸ್ ಅಂತ ಕರೀತಾವ. ಸ್ಯಾಂಗ್ವಿವೋರಸ್. ರಕ್ತವನ್ನ ಹೀರಿ ಬದುಕ್ತಕ್ಕಂತಹ ಜೀವಿಗಳಿಗೆ ನಾವು ಸ್ಯಾಂಗ್ವಿವೋರಸ್ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ತಿಗಣೆ ಆಗಿರ್ಬೋದು, ಸೊಳ್ಳೆ ಆಗಿರ್ಬೋದು, ಮತ್ತು ಇನ್ನಿತರ ಯಾವುದೇ ಕೀಟಗಳಾಗಿರ್ಬೋದು, ಇವುಗಳನ್ನ ನಾವು ಸ್ಯಾಂಗ್ವಿವೋರಸ್ ಅಂತ ಕರಿತಾ ಹೋಗ್ತೀವಿ. ಇನ್ನು ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ಪ್ರೋಟೀನ್ ಆಗ್ಲೇ ಹೇಳಿದೆ, ಫೈಬ್ರಿನೋಜಿನ್ ಮತ್ತು ಪ್ರೋಥಾಂಬ್ರಿನ್. ಇದು ಪ್ರೋಥಾಂಬ್ರಿನ್ ಆಗುತ್ತಾ ಇದು. ಓಕೆ, ಇನ್ನು ಹಿಮೋಫೋಬಿಯಾ. ಓಕೆ, ಈ ಹಿಮೋಫೋಬಿಯಾ ಅಂದ್ರೆ ಏನು ಸರ್ ಅಂದಾಗ, ಹಿಮೋಫೋಬಿಯಾ ಅಂದ್ರೆ ರಕ್ತ ಕಂಡ್ರೆ ಭಯ ಬೀಳ್ತಿರ್ತಾರೆ ಕೆಲವೊಬ್ರು, ಅದಕ್ಕೆ ನಾವು ಹಿಮೋಫೋಬಿಯಾ ಅಂತ ಕರಿತೀವಿ. ಹಿಮೋಫೋಬಿಯಾ ಅಂದ್ರೆ ಏನು? ರಕ್ತ ಕಂಡ್ರೆ ಭಯ. ಹಾಗಾದ್ರೆ ಇನ್ನೊಂದು ಬರುತ್ತೆ ಹಿಮೋಫಿಲಿಯಾ. ಹಿಮೋಫಿಲಿಯಾ ಏನ್ ಸರ್ ಇದು ಹಿಮೋಫಿಲಿಯಾ ಅಂತ ನೋಡೋದಾದ್ರೆ, ಹಿಮೋಫಿಲಿಯಾ ಅಂತಂದ್ರೆ ಇಲ್ಲಿ ರಕ್ತ ಹೆಪ್ಪುಗಟ್ಟದಿರುವುದು. ಯಾವುದೇ ಒಬ್ಬ ಮನುಷ್ಯನ ರಕ್ತ ಹೊರಗಡೆ ಬಂದಾಗ ಹೆಪ್ಪುಗಟ್ಟದಿಲ್ಲ ಅಂತಂದ್ರೆ ಅದು ಹಿಮೋಫಿಲಿಯಾ ರೋಗ ಇದೆ ಅಂತ ಅರ್ಥ. ಇದನ್ನ ನಾವು ಏನಂತ ಕರೆದ್ವಿ? ಇದು ಮೊಟ್ಟ ಮೊದಲೇ ಬಾರಿಗೆ ಕಾಣಿಸ್ಕೊಂಡಿದ್ದು ರಾಣಿ ವಿಕ್ಟೋರಿಯಾಗೆ. ರಾಣಿ ವಿಕ್ಟೋರಿಯಾಗೆ ಮೊಟ್ಟ ಮೊದಲ ಬಾರಿಗೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಇದನ್ನ ನಾವು ರಾಯಲ್ ಡಿಸೀಸ್ ಅಂತ ಕರಿತೀವಿ. ಹೌದಾ? ರಾಣಿ ವಿಕ್ಟೋರಿಯಾಗೆ ಮೊಟ್ಟ ಮೊದಲ ಬಾರಿಗೆ ಈ ರಕ್ತ ಹಿಮೋಫಿಲಿಯಾ ಅನ್ನೋ ಒಂದು ರೋಗ ಕಾಣಿಸ್ಕೊಳ್ಳುತ್ತೆ. ಯಾರಿಗೆ? ರಾಣಿ ವಿಕ್ಟೋರಿಯಾಗೆ. ಹಾಗಾಗಿ ಈ ಒಂದು ರಾಜವಂಶದವರಿಗೆ ಬಂದಿದ್ದಕ್ಕೆ ಕಾರಣ ರಾಯಲ್ ಡಿಸೀಸ್ ಅಂತ ಕರಿತೀವಿ, ಅಥವಾ ಏನು ರಾಜರ ರೋಗ ಅಂತ ಕರಿತೀವಿ. ರಾಜರ ರೋಗ. ಈ ಹಿಮೋಫಿಲಿಯಾ ಅಂದಾಗ ಹಿಮೋಫಿಲಿಯಾವನ್ನ ನಾವು ಕುಸುಮ ರೋಗ ಅಂತ ಕರಿತೀವಿ. ಕುಸುಮ ರೋಗ, ರಾಜರ ರೋಗ ಮತ್ತೆ ರಾಯಲ್ ಡಿಸೀಸ್ ಅಂತ ಕರಿತಾ ಹೋಗ್ತೀವಿ. ಯಾವುದು? ಹಿಮೋಫಿಲಿಯಾ ಅಂದಾಗ. ಇನ್ನೊಂದು ಈ ಕಾಯಿಲೆ ಅಂತ ಬಂದಾಗ, ಈ ಕಾಯಿಲೆ ಯಾರಿಂದ ಯಾರಿಗೆ ಸ್ಪ್ರೆಡ್ ಆಗುತ್ತೆ ಸರ್ ಅಂತಂದ್ರೆ, ಗಂಡನಿಂದ ಹೆಂಡತಿಗೆ ಸ್ಪ್ರೆಡ್ ಆಗುತ್ತೆ. ಮತ್ತು ತಂದೆಯಿಂದ ಮಗನಿಗೆ ಬೇಗ ಹರಡುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಹಿಮೋಫಿಲಿಯಾ ಅಂತಂದ್ರೆ ಏನು? ರಕ್ತ ಹೆಪ್ಪುಗಟ್ಟದಿರುವುದು. ಇದಕ್ಕೆ ನಾವು ರಾಯಲ್ ಡಿಸೀಸ್ ಅಂತ ಕರಿತೀವಿ, ಕುಸುಮ ರೋಗ ಅಂತ ಕರಿತೀವಿ, ರಾಜರ ರೋಗ ಅಂತ ಕರಿತೀವಿ. ಓಕೆ, ಇಷ್ಟು ಏನು ನೀವು ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ರಕ್ತದ ಗುಂಪುಗಳ ವಿಧಗಳಂತ ಬಂದಾಗ, ಓಕೆ, ರಕ್ತದ ಹೆಡ್ಡಿಂಗ್ ಹಾಕೊಳ್ಳಿ. ರಕ್ತದ ವಿಧಗಳು ಅಂತ ಬಂದಾಗ ಮೊದಲನೇದಾಗಿ RBC ಅಂತ ಬರುತ್ತೆ, ಎರಡನೇದು WBC ಅಂತ ಬರುತ್ತೆ, ಮೂರನೇದು ಪ್ಲೇಟ್ಲೆಟ್ಸ್. ಅಂದ್ರೆ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಇವು ಕಿರುತಟ್ಟೆಗಳು. ಈ ಕೆಂಪು ರಕ್ತ ಕಣಗಳ ಬಗ್ಗೆ ಮೊದಲು ನೋಡ್ತಾ ಹೋಗೋಣ. ಹೌದಾ? ಇವು ನಮ್ಮ ದೇಹದ ಎಲ್ಲಾ ಜೀವಕೋಶಗಳಿಗೆ ಆಕ್ಸಿಜನ್ ಒದಗಿಸುತ್ತೆ. ಇದು ಕೆಂಪು ರಕ್ತ ಕಣಗಳಂದಾಗ ಮೊಟ್ಟ ಮೊದಲೇ ಬಾರಿಗೆ ನಾವು ಅರಿಥ್ರೋಸೈಟ್ಸ್ ಅಂತ ಕರಿತೀವಿ. ಅರಿಥ್ರೋಸೈಟ್ಸ್. ಹೌದಾ? ಏನು? ಕೆಂಪು ರಕ್ತ ಕಣಗಳಿಗೆ ನಾವು ಏನಂತೀವಿ? ಅರಿಥ್ರೋಸೈಟ್ಸ್ ಅಂತ ಕರಿತಾ ಹೋಗ್ತೀವಿ. ಇವುಗಳ ಜೀವಿತಾವಧಿ ಎಷ್ಟು ಸರ್ ಅಂತಂದ್ರೆ 120 ದಿನಗಳು. ಹೌದಾ? ಇವುಗಳ ಜೀವಿತಾವಧಿ ಎಷ್ಟು? 120 ದಿನಗಳು. ಇದರ ಮುಖ್ಯ ಕಾರ್ಯ ಏನಪ್ಪ ಸರ್ ಅಂತಂದ್ರೆ, ಇದರ ಮುಖ್ಯ ಕಾರ್ಯ ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ಆಕ್ಸಿಜನ್ ಪೂರೈಕೆ ಮಾಡುವಂತದ್ದು ರೆಡ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ. ಅದೇ ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ಅಥವಾ ಜೀವಕೋಶಗಳಿಗೆ ಆಕ್ಸಿಜನ್ ಸಪ್ಲೈ ಮಾಡುವಂತ ಕೆಲಸ ಯಾವ್ದು ಮಾಡುತ್ತೆ ಅಂದ್ರೆ ಅದು RBC. ಇನ್ನು ಇಲ್ಲಿ ಮನುಷ್ಯರ ದೇಹ ಅಂದಾಗ, ಮನುಷ್ಯರ ದೇಹದಲ್ಲಿ ಕಂಡು ಬರ್ತಕ್ಕಂತ ರಕ್ತದ ಪ್ರಮಾಣ ಒಟ್ಟು ನಮ್ಮ ದೇಹದ ಒಟ್ಟು ಎಷ್ಟಿರುತ್ತೆ? 7ರಿಂದ 8% ಇರುತ್ತೆ. ಹೌದಾ? ಮನುಷ್ಯರ ದೇಹದಲ್ಲಿ ಕಂಡು ಬರ್ತಕ್ಕಂತ ರಕ್ತದ ಪ್ರಮಾಣ ಮತ್ತು ನಮ್ಮ ದೇಹದ 7ರಿಂದ 8% ಬ್ಲಡ್ ಇರುತ್ತೆ ನಮ್ಮ ಬಾಡಿಗೆ. ಹೌದಾ? ಇನ್ನು ಕೆಂಪು ರಕ್ತ ಕಣಗಳು ಅಂದಾಗ ಜೀವಿತಾವಧಿ ನಾನು ಆಗಲೇ ಹೇಳಿದೆ 100ರಿಂದ 120 ದಿನಗಳು ಅಂದಾಗ ಎಕ್ಸಾಕ್ಟ್ ಅಂದಾಗ 120 ದಿನಗಳು ಅಂತ ಬರುತ್ತೆ. ಓಕೆ, ಇನ್ನು ಇವುಗಳಲ್ಲಿ ಆಕ್ಸಿಜನ್ ಸಾಗಾಣಿಕೆ ನೆರವಾಗುವ ಕಬ್ಬಿಣದ ಅಂಶವಿರುವ
ಹಿಮೋಗ್ಲೋಬಿನ್ ಎಂಬ ವರ್ಣಕ ಇರುತ್ತೆ. ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಹೇಳೋದಾದ್ರೆ ಹಿಮೋಗ್ಲೋಬಿನ್ ರಕ್ತದ ರಕ್ತ ಕೆಂಪಾಗಿರಲು ಕಾರಣ ಅಂತ ಪ್ರಶ್ನೆ ಕೇಳಿದ್ರೆ ಆನ್ಸರ್ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಇರುತ್ತೆ. ಈ ಹಿಮೋಗ್ಲೋಬಿನ್ ಅಲ್ಲಿ ಐರನ್ ಕಂಟೆಂಟ್ ಇರುತ್ತೆ, ಹಾಗಾಗಿ ರಕ್ತ ಕೆಂಪಾಗಿರುತ್ತೆ ಅಂತ. ಹೌದಾ? ಇನ್ನು ಕೆಂಪು ರಕ್ತ ಕಣಗಳು ಕಡಿಮೆ ಆದ್ರೆ ಕೆಂಪು ರಕ್ತ ಕಣಗಳು ಕಡಿಮೆ ಆದ್ರೆ ಅನಿಮಿಯಾ ಅಂತ ರೋಗ ಬರುತ್ತೆ. ಕೆಂಪು ರಕ್ತ ಕಣಗಳು ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಕಡಿಮೆ ಆದ್ರೆ ಏನ್ ಬರುತ್ತೆ? ಅನಿಮಿಯಾ ಬರುತ್ತೆ. ಅದೇ ಹೆಚ್ಚಾದ್ರೆ ಪಾಲಿಥೀಮಿಯಾ ಅನ್ನೋ ರೋಗ ಬರುತ್ತೆ. ಪಾಲಿಥೀಮಿಯಾ. ಅನಿಮಿಯಾ ಅಂದಾಗ ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಅನಿಮಿಯಾ ಬರುತ್ತೆ. ಕೆಂಪು ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಆದ್ರೆ ಪಾಲಿಥೀಮಿಯಾ ಬರುತ್ತೆ. ಹಾಗಾದ್ರೆ ನಮ್ಮ ದೇಹದಲ್ಲಿ ಒಟ್ಟು ಎಷ್ಟು ಕೆಂಪು ರಕ್ತ ಕಣಗಳು ಇರ್ಬೇಕು ಸರ್ ಅಂತ ನೋಡೋದಾದ್ರೆ 1 mm³ ಅಂತ ಹೇಳ್ತೀವಿ. 1 mm³ ಅಥವಾ ಒಂದು ಹನಿ ರಕ್ತದಲ್ಲಿ ಎಷ್ಟಿರ್ಬೇಕು ಅಂತಂದ್ರೆ ಇಲ್ಲಿ 4.5 to 5.5 ಮಿಲಿಯನ್ RBC ಇರ್ಬೇಕು. ಒಂದು ಹನಿ ರಕ್ತದಲ್ಲಿ ಅಂದ್ರೆ ಜಾಸ್ತಿ ಆಗ್ಬಾರ್ದು. ಜಾಸ್ತಿ ಆದ್ರೆ ಪಾಲಿಥೀಮಿಯಾ ಬರುತ್ತೆ, ಕಡಿಮೆ ಆದ್ರೆ ಅನಿಮಿಯಾ ಬರುತ್ತೆ. ಬಟ್ ಸ್ಟೇಬಲ್ ಆಗಿರ್ಬೇಕು ಅಂದ್ರೆ ಒಂದು ಹನಿ ರಕ್ತದಲ್ಲಿ ಅಥವಾ 1 mm³ ಅಲ್ಲಿ 4.5 to 5.5 ಮಿಲಿಯನ್ RBC ಇರ್ಬೇಕಾಗತ್ತೆ. ಇನ್ನು ಈ ವಿಟಮಿನ್ B12 ಅಂದಾಗ ಕೆಂಪು ರಕ್ತ ಕಣಗಳ ಉತ್ಪಾದನೆ ಆಗುತ್ತೆ. ವಿಟಮಿನ್ B12 ಅಂದಾಗ ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ? ಕೆಂಪು ರಕ್ತ ಕಣಗಳ ಉತ್ಪಾದನೆ ಮಾಡೋದಕ್ಕೆ ವಿಟಮಿನ್ 12 ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು. ಹೌದಾ? ಇನ್ನು ವಯಸ್ಕ ಮಾನವ ಅಂದಾಗ ವಯಸ್ಕ ಪುರುಷ ಅಂತ ಬರ್ಕೊಳ್ಳಿ. ವಯಸ್ಕ ಪುರುಷ ಅಂತ ಅಂದಾಗ ದೇಹದಲ್ಲಿ ಎಷ್ಟು ಬ್ಲಡ್ ಇರಬೇಕು? 4 ಗ್ರಾಮ್ ಹಿಮೋಗ್ಲೋಬಿನ್ ಇರಬೇಕು ಪರ್ 100 ಗ್ರಾಮ್ ಬ್ಲಡ್. ಮಾನವ ಅಂದಾಗ ಅಂದ್ರೆ ಪುರುಷ ಅಂದಾಗ ಪುರುಷ ಅಂದಾಗ ಎಷ್ಟು? 14 ಗ್ರಾಮ್ ಹಿಮೋಗ್ಲೋಬಿನ್ ಇರಬೇಕು. ಎಷ್ಟಕ್ಕೆ? 100 ಗ್ರಾಮ್ ಬ್ಲಡ್. ಅದೇ ಮಹಿಳೆಯರಲ್ಲಿ 12 ಗ್ರಾಮ್ ಹಿಮೋಗ್ಲೋಬಿನ್ ಇರಬೇಕು 100 ಗ್ರಾಮ್ ಬ್ಲಡ್ಗೆ. 100 ಗ್ರಾಮ್ ಬ್ಲಡ್ಗೆ 100 ಗ್ರಾಮ್ ಬ್ಲಡ್ಗೆ 12 ಗ್ರಾಮ್ ಹಿಮೋಗ್ಲೋಬಿನ್ ಇರ್ಬೇಕಾಗುತ್ತೆ ಮಹಿಳೆಯರಲ್ಲಿ ಅಂತ ಬಂದಾಗ. ಇನ್ನು ನೆಕ್ಸ್ಟ್ ಈ ಪ್ರಶ್ನೆಗೆ ಹೋಗಕ್ಕಿಂತ ಮುಂಚೆ ಇನ್ನೊಂದೆರಡು ಕ್ವಶನ್ ಇದಿದೆ, ಪಾಯಿಂಟ್ಸ್ ಇದೆ, ಅದನ್ನ ಬರೆಸ್ಬಿಟ್ಟು ಹೋಗ್ತೀನಿ. ಅಲ್ಲಿ ಸ್ಪೇಸ್ ಇಲ್ಲ ಹಾಗಾಗಿ. ಇನ್ನು ಇಲ್ಲಿ ಕೆಂಪು ರಕ್ತ ಕಣಗಳು ಅಂದಾಗ RBC ಅಂದಾಗ ಇವು ಮಧ್ಯಮ ಗಾತ್ರದಲ್ಲಿರುತ್ತೆ. ಹೌದಾ? ಮಧ್ಯಮ ಗಾತ್ರದಲ್ಲಿರುತ್ತೆ ಮತ್ತು ನ್ಯೂಕ್ಲಿಯಸ್ ಇರುವುದಿಲ್ಲ. ಯಾವ್ದ್ರಲ್ಲಿ? RBC ಅಲ್ಲಿ. RBC ಅಂದಾಗ ಕೆಂಪು ರಕ್ತ ಕಣಗಳಲ್ಲಿ ಬ್ಲಡ್ ಅಲ್ಲಿ RBC ಕಣಗಳು ಮಧ್ಯಮ ಗಾತ್ರದಲ್ಲಿರುತ್ತೆ ಮತ್ತು ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರೋದಿಲ್ಲ. ಹಾಗಾದ್ರೆ ರಕ್ತ ಅಂದಾಗ ಎಲ್ಲಾ ಜೀವಿಗಳಿಗೂ ಕೆಂಪಾಗಿರುತ್ತಾ? ಇಲ್ಲ. ಕೆಲವೊಂದು ಜೀವಿಗಳಿಗೆ ಕೆಂಪಾಗಿರುತ್ತೆ, ಇನ್ನು ಕೆಲವೊಂದು ಜೀವಿಗಳಿಗೆ ಬಿಳಿಯಾಗಿರುತ್ತೆ, ನೀಲಿಯಾಗಿರುತ್ತೆ, ಹಸಿರಾಗಿರುತ್ತೆ. ಮೊದಲನೇದಾಗಿ ಜಿರಳೆ ಅಂತ ನೋಡಿದಾಗ, ಜಿರಳೆ ಮತ್ತು ಏಡಿ ಅಂತ ನೋಡಿದಾಗ ಜಿರಳೆಯಲ್ಲಿ ವೈಟ್ ಇರುತ್ತೆ, ಹೌದಾ? ಏಡಿಯಲ್ಲಿ ಬ್ಲೂ ಕಲರ್ ಇರುತ್ತೆ, ಹೌದಾ? ಇನ್ನು ನೆಕ್ಸ್ಟ್ ಸ್ಟಾರ್ ಫಿಶ್ ನೋಡಿದಾಗ ಸ್ಟಾರ್ ಫಿಶ್ ಮತ್ತು ಆಕ್ಟೋಪಸ್
ಆಕ್ಟೋಪಸ್ ಅಂತ ನೋಡ್ತಾ ಹೋಗ್ತೀವಿ. ಇಲ್ಲಿ ಬ್ಲೂ ಕಲರ್ ಬ್ಲಡ್ ಕಂಡು ಬರುತ್ತೆ. ಹೌದಾ? ಇನ್ನು ಪ್ರಾನ್ ಅಂದಾಗ ಸಿಗಡಿ ಮೀನು ಅಂತೀವಿ. ಪ್ರಾನ್ ರಕ್ತ ಏನಿಗಿರುತ್ತೆ? ಗ್ರೀನ್ ಇರುತ್ತೆ. ಓಕೆ, ಅರ್ಥ ಆಯ್ತಾ? ಇಷ್ಟು ರಕ್ತದ ಬಗ್ಗೆ. ಇಲ್ಲಿ ಮೇಲೊಂದು ಪ್ರಶ್ನೆ ಕಾಣ್ತಿದೆ, ವಾಟ್ ಈಸ್ ದ ಲೈಫ್ ಸ್ಪ್ಯಾನ್ ಆಫ್ RBC ಅಂತ ಪ್ರಶ್ನೆ. ಓಕೆ, ಆಪ್ಷನ್ ಎ ಅಬೌಟ್ 120 ಡೇಸ್ ಅಂತೀವಿ, ಅಬೌಟ್ 90 ಡೇಸ್ ಅಂತೀವಿ, ಇಲ್ಲಿ 10 ಡೇಸ್ ಇದೆ, ಇಲ್ಲಿ 20 ಡೇಸ್ ಇದೆ. ಹಾಗಾದ್ರೆ ಇಲ್ಲಿ ಎಕ್ಸಾಕ್ಟ್ ಎಷ್ಟು ಅಂದ್ರೆ 120 ಡೇಸ್. ಹೌದಾ? 100ರಿಂದ 120 ದಿನಗಳಂತ ಬಂದ್ರೆ ಅದು ಹಾಕ್ಬೋದು, ಇಲ್ಲ 120 ದಿನಗಳಂತ ಬಂದ್ರೆ ಹಾಕ್ಬೋದು. RBC ಅಂದ್ರೆ ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು ಅಂದ್ರೆ ಅದು 120 ದಿನಗಳು, 120 ದಿನಗಳಂತ ಹೇಳ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಕೆಂಪು ರಕ್ತ ಕಣಗಳಾಯ್ತು. ಈಗ ಬಿಳಿ ರಕ್ತ ಕಣಗಳ ಬಗ್ಗೆ ನೋಡೋದಾದ್ರೆ, ಬಿಳಿ ರಕ್ತ ಕಣಗಳಂದಾಗ ಬಿಳಿ ರಕ್ತ ಕಣಗಳ ಮುಖ್ಯ ಕಾರ್ಯ ಏನು ಸರ್? ಬಿಳಿ ರಕ್ತ ಕಣಗಳ ಮುಖ್ಯ ಕಾರ್ಯ ಏನು ಅಂತಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದು ಅಥವಾ ಶಕ್ತಿಯನ್ನ ನೀಡುವುದು. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದು ಅಥವಾ ಶಕ್ತಿಯನ್ನ ನೀಡೋದಾಗಿರ್ಬೋದು. ರೋಗಾಣುಗಳ ವಿರುದ್ಧ ಹೋರಾಟ ಮಾಡುತ್ತೆ ಅಥವಾ ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಹೋರಾಟ ಮಾಡುತ್ತೆ. ಇಲ್ಲಿ ಕೆಲಸ ಒಂದೇನೆ, ಬಟ್ ವಿವಿಧ ರೀತಿಯಲ್ಲಿ ಬೇರೆ ಬೇರೆ ಸೆಂಟೆನ್ಸ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದಾಗಿರ್ಬೋದು, ರೋಗಾಣುಗಳ ವಿರುದ್ಧ ಹೋರಾಟ ಮಾಡೋದಾಗಿರ್ಬೋದು, ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಹೋರಾಟ ಮಾಡುತ್ತೆ. ಇಲ್ಲಿ ಏನಂದ್ರೆ ಮೇನ್ ಏನಂದ್ರೆ ನಮಗೆ ಶಕ್ತಿ ನೀಡುತ್ತೆ. ಅದೇ ಒಂದು ಬಿಳಿ ರಕ್ತ ಕಣಗಳು ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್ ಅಂತ ಏನ್ ಕರಿತೀವಿ, ಅದರ ಮುಖ್ಯ ಕಾರ್ಯ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದು. ಓಕೆ, ಇಲ್ಲಿ ಬಿಳಿ ರಕ್ತ ಕಣಗಳು ಅಂದಾಗ ಒಂದೆರಡು ಪಾಯಿಂಟ್ಸ್ ಹೇಳ್ತೀನಿ, ಆಮೇಲೆ ಅದರ ಟೈಪ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಬಿಳಿ ರಕ್ತ ಕಣಗಳು ಅಂದಾಗ ಇದು ದೊಡ್ಡ ಗಾತ್ರದಲ್ಲಿರುತ್ತೆ, ಮತ್ತು ನ್ಯೂಕ್ಲಿಯಸ್ ಇರುತ್ತದೆ. ಯಾವುದ್ರಲ್ಲಿ? ಬಿಳಿ ರಕ್ತ ಕಣಗಳಲ್ಲಿ. ಹೌದಾ? ಇನ್ನು 1 mm ಕ್ಯೂಬ್ ಅಂದ್ರೆ ಒಂದು ಹನಿ ರಕ್ತದಲ್ಲಿ ಎಷ್ಟಿರ್ಬೇಕು ಸರ್ ಅಂತಂದಾಗ 6,000ದಿಂದ 10,000 WBC ಇರಬೇಕು. ಓಕೆ, ಇದು ಮೀಡಿಯಂ. ಓಕೆ, ಇದು ಹೆಚ್ಚಾದ್ರೆ WBC ಹೆಚ್ಚಾದ್ರೆ ಏನ್ ಬರುತ್ತೆ? ಬಿಳಿ ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಆದ್ರೆ ಬ್ಲಡ್ ಕ್ಯಾನ್ಸರ್ ಬರುತ್ತೆ. ಇಟ್ ಲೀಡ್ಸ್ ಟು ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತಾ ಹೋಗ್ತೀವಿ. ಹೌದಾ? ಈ ಬ್ಲಡ್ ಕ್ಯಾನ್ಸರ್ ಒಂದು ಅನುವಂಶೀಯ ರೋಗ ಅಲ್ಲ. ಒಂದ್ಸರಿ ಪ್ರಶ್ನೆ ಆಗಿತ್ತು. ಅನುವಂಶೀಯ ರೋಗ ಅಲ್ಲ ಯಾವುದು? ಬ್ಲಡ್ ಕ್ಯಾನ್ಸರ್. ಇದು ನೆನಪಿರ್ಲಿ ಅನ್ನೋದು. ಓಕೆ, ಇಲ್ಲಿ ನೆಕ್ಸ್ಟ್ WBC ಅಂದಾಗ WBC ಅಲ್ಲಿ 2 ವಿಧಗಳು ಬರ್ತಾ ಹೋಗುತ್ತೆ. ಒಂದು ಕಣ ಸಹಿತ, ಇನ್ನೊಂದು ಕಣರಹಿತ ಅಂತ. ಕಣಸಹಿತ ಅಂದಾಗ ಗ್ರಾನ್ಯುಲೋಸೈಟ್ಸ್ ಅಂತೀವಿ, ಕಣರಹಿತ ಅಂದಾಗ ಅಗ್ರಾನ್ಯುಲೋಸೈಟ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಇವುಗಳಲ್ಲಿ ಅಂದ್ರೆ ಕಣ ಸಹಿತ ಅಂದಾಗ ಫಾರ್ ಎಕ್ಸಾಂಪಲ್ ಇದು ವೈಟ್ ಬ್ಲಡ್ ಸೆಲ್ಸ್ ಅನ್ಕೊಳ್ಳಿ, ಇದು ನ್ಯೂಕ್ಲಿಯಸ್ ಇರುತ್ತೆ, ಇಲ್ಲಿ ಕಣಗಳಿರುತ್ತೆ, ಅದಕ್ಕಾಗಿ ನಾವು ಕಣ ಸಹಿತ ಅಂತ ಕರಿತೀವಿ. ಇನ್ನೊಂದು ಬರುತ್ತೆ ಬರೀ ನ್ಯೂಕ್ಲಿಯಸ್ ಇರುತ್ತೆ, ಇದು ಏನ್ ಕಣಗಳಿರೋದಿಲ್ಲ, ಇದನ್ನ ಕಣರಹಿತ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಾ? ಹಾಗಾಗಿ ಇವುಗಳ ಏನು ಕಣ ಸಹಿತ ಅಂದಾಗ ಇವುಗಳಲ್ಲಿ 3 ವಿಧಗಳು ಬರ್ತಾ ಹೋಗುತ್ತೆ. ನ್ಯೂಟ್ರೋಫಿಲ್ಸ್ ಅಂತ ಬರುತ್ತೆ, ಓಕೆ, ಯೋಸಿನ್ಸ್ಫಿಲ್ಸ್ ಅಂತ ಬರುತ್ತೆ, ಇನ್ನೊಂದು ಬೇಸೋಫಿಲ್ಸ್ ಅಂತ 3 ವಿಧಗಳಿದೆ. ಕಣರಹಿತ, ಕಣ ಸಹಿತ ಒಂದು ಇದರಲ್ಲಿ ಬಿಳಿ ರಕ್ತ ಕಣಗಳಲ್ಲಿ. ಓಕೆ, ಇನ್ನು ಕಣರಹಿತ ಅಂದಾಗ ಬರೀ ನ್ಯೂಕ್ಲಿಯಸ್ ಇರುತ್ತೆ. ಓಕೆ, ಇದನ್ನ ನಾವು ಕಣರಹಿತ ಅಂತ ಕರೆದ್ವಿ. ಹೌದಾ? ಇವುಗಳಲ್ಲಿ 2 ವಿಧಗಳು ಬರ್ತಾ ಹೋಗುತ್ತೆ, ಒಂದು ಮಾನೋಸೈಟ್ ಮತ್ತು ಇನ್ನೊಂದು ಲಿಂಫೋಸೈಟ್ಸ್. ಇಷ್ಟು ಮಾತ್ರ ನೆನಪಿರಲಿ. ಓಕೆ, ಕಣ ಸಹಿತದಲ್ಲಿ 3 ವಿಧ ಬರುತ್ತೆ, ಆದ್ರೆ ಕಣರಹಿತದಲ್ಲಿ 2 ವಿಧ ಬರುತ್ತೆ. ಅವೇ ಮಾನೋಸೈಟ್ಸ್ ಮತ್ತು ಲಿಂಫೋಸೈಟ್ಸ್ ಅಂತ ಕರಿತಾ ಹೋಗ್ತೀವಿ. ಹೌದಾ? ಇನ್ನು ನೆಕ್ಸ್ಟ್ ಇಲ್ಲಿ ಬಿಳಿ ರಕ್ತ ಕಣಗಳು ಅಂದಾಗ, ಬಿಳಿ ರಕ್ತ ಕಣಗಳಲ್ಲಿ ನಾವೇನು ನಾನು ಆಗ್ಲೇ ಹೇಳಿದೆ, 1 mm ಕ್ಯೂಬ್ ರಕ್ತದಲ್ಲಿ 6,000ರಿಂದ 10,000 ಅಷ್ಟು ಏನಿರ್ಬೇಕು? WBC ಇರ್ಬೇಕು ಅಂತ. ಇವುಗಳ ಜೀವಿತಾವಧಿ ಎಷ್ಟು ಸಾರ್ ಅಂತ, ಇದು ಮೇನ್. ಓಕೆ, ಏನು WBC ಅಂತ ಹೇಳಿದ್ರೆ WBC ಯ ಜೀವಿತಾವಧಿ ಎಷ್ಟು ಅಂತಂದ್ರೆ
14 ದಿನಗಳು ಅಥವಾ 2 ವಾರಗಳಂತ ಹೇಳ್ತಾ ಹೋಗ್ತೀವಿ. 14 ದಿನಗಳು ಅಥವಾ 2 ವಾರಗಳಂತ ಹೇಳ್ತಾ ಹೋಗ್ತೀವಿ. ಯಾವುದು ವೈಟ್ ಬ್ಲಡ್ ಸೆಲ್ಸ್ ನ ಒಂದು ಜೀವಿತಾವಧಿ, ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ಮೂರನೇದು ಅಂತ ನೋಡಿದಾಗ ಕಿರುತಟ್ಟೆಗಳಂತ ನೋಡ್ತೀವಿ, ಪ್ಲೇಟ್ಲೆಟ್ಸ್ ಅಂತ ನೋಡ್ತಾ ಹೋಗ್ತೀವಿ. ಇವು ಸೈಜ್ ಅಲ್ಲಿ ಸಣ್ಣ ಗಾತ್ರದಲ್ಲಿ ಇರುತ್ತೆ, ನ್ಯೂಕ್ಲಿಯಸ್ ಇರೋದಿಲ್ಲ. ಇಲ್ಲಿ RBC ಅಂತ ನೋಡಿದಾಗ RBC ಅಲ್ಲಿ ನ್ಯೂಕ್ಲಿಯಸ್ ಇತ್ತು, WBC ಅಲ್ಲಿ RBC ಅಲ್ಲಿ ನ್ಯೂಕ್ಲಿಯಸ್ ಇರಲಿಲ್ಲ, WBC ಅಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇತ್ತು. ಮತ್ತೆ ಇಲ್ಲಿ ಪ್ಲೇಟ್ಲೆಟ್ಸ್ ಅಂತ ಬಂದಾಗ ಪ್ಲೇಟ್ಲೆಟ್ಸ್ ನಲ್ಲಿ ಏನು ನ್ಯೂಕ್ಲಿಯಸ್ ಇರೋದಿಲ್ಲ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಇವುಗಳ ಸಂಖ್ಯೆ ಪ್ಲೇಟ್ಲೆಟ್ಸ್ ಅಂದಾಗ ಇವುಗಳ ಸಂಖ್ಯೆ 1 ಹನಿ ಅಂದ್ರೆ 1 mm³ ಅಂದ್ರೆ 1 ಹನಿ ರಕ್ತದಲ್ಲಿ, 1 ಹನಿ ರಕ್ತದಲ್ಲಿ ಎಷ್ಟಿರ್ಬೇಕು ಸರ್ ಅಂದ್ರೆ 2,50,000ಕ್ಕಿಂತ ಹೆಚ್ಚು ಪ್ಲೇಟ್ಲೆಟ್ಸ್ ಇರಬೇಕು 1 ಹನಿ ರಕ್ತದಲ್ಲಿ. ಹಾಗಾದ್ರೆ ಅದು ಆರೋಗ್ಯವಂತ ಮನುಷ್ಯನ ಒಂದು ಲಕ್ಷಣ. ಇವು ರಕ್ತ ಹೆಪ್ಪುಗಟ್ಟುವಲ್ಲಿ ಅಂದ್ರೆ ಇದು ಮುಖ್ಯ ಕಾರ್ಯ ಏನಂದ್ರೆ ರಕ್ತ ಹೆಪ್ಪುಗಟ್ಟೋದಕ್ಕೆ ಕೆಲಸ ಮಾಡುತ್ತೆ. ಯಾವುದು? ಕಿರುತಟ್ಟೆಗಳು ಅಂತ ಕರಿತೀವಿ, ಪ್ಲೇಟ್ಲೆಟ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಕಿರುತಟ್ಟೆಗಳು ಅಂದಾಗ ಇದರ ಜೀವಿತಾವಧಿ ಎಷ್ಟು ಸರ್ ಅಂತಂದಾಗ 8 ರಿಂದ 9 ದಿನಗಳು. ಪ್ಲೇಟ್ಲೆಟ್ಸ್ ಅಂದಾಗ ಈ ಪ್ಲೇಟ್ಲೆಟ್ಸ್ ನ ಮುಖ್ಯ ಅಂದ್ರೆ ಜೀವಿತಾವಧಿ ಎಷ್ಟಿರುತ್ತೆ ಸರ್ ಅಂದ್ರೆ 8 ರಿಂದ 9 ದಿನಗಳು. ಓಕೆ, ಅರ್ಥ ಆಯ್ತಾ? ಇನ್ನು ಇಲ್ಲಿ ರಕ್ತದ ಗುಂಪುಗಳಂತ ಬಂದಾಗ ರಕ್ತದ ಗುಂಪುಗಳಲ್ಲಿ ನಾವು ಇಲ್ಲಿ ಅದಕ್ಕೆ ಹೋಗಿಂತ ಮುಂಚೆ ಅನುಪಾತ ನೋಡೋಣ. ರಕ್ತದ ಅನುಪಾತ, ರಕ್ತದ ಕಣಗಳ ಅನುಪಾತ ಅಂತ ನೋಡಿದಾಗ ಎಷ್ಟಿರ್ಬೇಕು? 500:1:25 ಅಂತ ಕರಿತಾ ಹೋಗ್ತೀವಿ. ಅಂದ್ರೆ RBC 500 RBC ಇರಬೇಕು, 1 WBC ಇರಬೇಕು, 25 ಪ್ಲೇಟ್ಲೆಟ್ಸ್ ಇರಬೇಕು. ಇಷ್ಟು ರಕ್ತದ ಕಣಗಳ ಒಂದು ಅನುಪಾತ. ಹೌದಾ? ಇನ್ನು ಇವು ಚಿಕ್ಕ ಗಾತ್ರದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಇರೋದಿಲ್ಲ ಅಂತಾನು ಹೇಳೋದು. ಇದು ಮೇನ್ ಇಂಪಾರ್ಟೆಂಟ್. ಎಷ್ಟು ದಿನ ಜೀವಿತಾವಧಿ ಅನ್ನೋದು ಇಂಪಾರ್ಟೆಂಟ್. ಇದ್ರ ಮೇನ್ ಕಾರ್ಯ ಏನು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ರಕ್ತದ ಗುಂಪುಗಳಂತ ಬಂದಾಗ ರಕ್ತದ ಗುಂಪುಗಳನ್ನ ಕೊಟ್ಟ ವಿಜ್ಞಾನಿ ಯಾರು? ಕಾರ್ಲ್ ಲ್ಯಾಂಡ್ಸ್ಟೈನರ್. ಹಾಗಾಗಿ ಕಾರ್ಲ್ ಲ್ಯಾಂಡ್ಸ್ಟೈನರ್ ಇವರನ್ನ ನಾವು ರಕ್ತದ ಗುಂಪುಗಳ ಪಿತಾಮಹ ಅಂತ ಕರಿತಾ ಹೋಗ್ತೀವಿ. ರಕ್ತದ ಗುಂಪುಗಳ ಪಿತಾಮಹ ಯಾರು? ಕಾರ್ಲ್ ಲ್ಯಾಂಡ್ಸ್ಟೈನರ್ ಅಂತ ವಿಜ್ಞಾನಿ. ಓಕೆ, ಕಾರ್ಲ್ ಲ್ಯಾಂಡ್ಸ್ಟೈನರ್ ಅನ್ನೋ ವಿಜ್ಞಾನಿ ಏನ್ ಮಾಡ್ತಾನೆ? ಮೊಟ್ಟ ಮೊದಲೇ ಬಾರಿಗೆ ರಕ್ತದ ಗುಂಪುಗಳ ಒಂದು ಪರಿಚಯ ಮಾಡ್ತಾನೆ. ಹಾಗಾಗಿ ಕಾರ್ಲ್ ಲ್ಯಾಂಡ್ಸ್ಟೈನರ್ ಅನ್ನು ನಾವು ರಕ್ತದ ಗುಂಪುಗಳ ಪಿತಾಮಹ ಅಂತ ಕರಿತಾ ಹೋಗ್ತೀವಿ. ಓಕೆ, ಇಲ್ಲಿ ರಕ್ತದ ಗುಂಪುಗಳ ಪಿತಾಮಹ ಯಾರು? ಕಾರ್ಲ್ ಲ್ಯಾಂಡ್ಸ್ಟೈನರ್ ಅಂತ ವಿಜ್ಞಾನಿ. ಇದು ಪ್ರಮುಖ ರಕ್ತ ಗುಂಪುಗಳು ಯಾವುವು ಅಂತಂದ್ರೆ ಅದು AB-AB-O. ಓಕೆ, ಇನ್ನು ಸಾರ್ವತ್ರಿಕ ದಾನಿ ಇಲ್ಲಿ ಮುಂದೆ ನೆಕ್ಸ್ಟ್ ಬರ್ತಾ ಹೋಗುತ್ತೆ ಸ್ಲೈಡ್ ಇದೆ. ಸಾರ್ವತ್ರಿಕ ದಾನಿ ಅಂದ್ರೆ ಯೂನಿವರ್ಸಲ್ ಡೋನರ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಯೂನಿವರ್ಸಲ್ ರೆಸಿಪ್ಟರ್ ಅಂತಾನು ಒಂದು ಕರಿತಾ ಹೋಗ್ತೀವಿ. ಯೂನಿವರ್ಸಲ್ ಡೋನರ್ ಅಂದ್ರೆ ಏನು? ಓಕೆ, ಯೂನಿವರ್ಸಲ್ ಡೋನರ್ ಅಂದಾಗ O ನೆಗೆಟಿವ್ ಅಂತ ಕರಿತೀವಿ. O ನೆಗೆಟಿವ್ ಕಾರಣ ಏನಂದ್ರೆ A ಮತ್ತು B ಪ್ರತಿಕಾಯಗಳು ಅಂದ್ರೆ ಆಂಟಿಬಾಡೀಸ್ ಇರುತ್ತೆ. ಆಂಟಿಬಾಡೀಸ್ ಪ್ರೆಸೆಂಟ್ ಅಂಡ್ ಆಂಟಿಜೆನ್ಸ್ ಆಬ್ಸೆಂಟ್. ಓಕೆ, ಇನ್ನು ಇಲ್ಲಿ ಸಾರ್ವತ್ರಿಕ ಸ್ವೀಕಾರಿ ಅಂದ್ರೆ ಯೂನಿವರ್ಸಲ್ ಆಕ್ಸೆಪ್ಟರ್ ಅಂತ ಕರಿತೀವಿ. ಯೂನಿವರ್ಸಲ್ ಆಕ್ಸೆಪ್ಟರ್ ಅಂದ್ರೆ ಏನು? ಯೂನಿವರ್ಸಲ್ ಆಕ್ಸೆಪ್ಟರ್ ಅಂತ ಕರಿತೀವಿ. ಸಾರ್ವತ್ರಿಕ ಸ್ವೀಕಾರಿ ಅಂತ AB ಬ್ಲಡ್ ಗ್ರೂಪ್ ಅನ್ನ ಕರಿತಾ ಹೋಗ್ತೀವಿ. ಕಾರಣ ಅಂದ್ರೆ ಪ್ರತಿ ಜನಕಗಳ ಸಂಖ್ಯೆ ಇರುತ್ತೆ. ಪ್ರತಿ ಜನಕಗಳು ಇರುತ್ತೆ ಅಂದ್ರೆ ಆಂಟಿಜೆನ್ಸ್ ಇರುತ್ತೆ, ಆಂಟಿಜೆನ್ಸ್ ಪ್ರೆಸೆಂಟ್ ಅಂಡ್ ಆಂಟಿಬಾಡೀಸ್ ಆರ್ ಆಬ್ಸೆಂಟ್. ಅರ್ಥ ಆಯ್ತಾ? ಇಷ್ಟು ಸಾರ್ವತ್ರಿಕ ಸ್ವೀಕಾರ ಮತ್ತು ಸಾರ್ವತ್ರಿಕ ದಾನಿ ಬಗ್ಗೆ ಮಾತಾಡ್ತೀವಿ. ಹೌದಾ? ಇನ್ನು ಇಲ್ಲಿ ಒಂದು ಪ್ರಶ್ನೆ ಇದೆ ನೋಡಿ, ಸ್ವಲ್ಪ ಬ್ಲರ್ ಇದೆ. ರಕ್ತದ ಗುಂಪಿನ ವರ್ಗೀಕರಣವನ್ನು ಯಾರು ನೀಡಿದರು ಅಂದಾಗ, ಒಂದ್ ನಿಮಿಷ. ಹಲೋ,
ಹೌದು. ಒಂದ್ 2 ನಿಮಿಷ ಇರಿ, ಕ್ಲಾಸಲ್ಲಿ ಇದೇ ಮಾಡ್ತೀನಿ, ನಾನೇ ಮಾಡ್ತಿದ್ದೆ. ರಕ್ತದ ಗುಂಪಿನ ವರ್ಗೀಕರಣವನ್ನು ಯಾರು ನೀಡುತ್ತಾರೆ ಅಂತ ಕೇಳಿದ್ರೆ ಅದು ಆಪ್ಷನ್ ಇದೆ ನೋಡಿ, ಡ್ಯಾನಿಯಲ್ ಕುಪರ್ಸೆ, ಓಕೆ, ಎರಡನೇದು ಲ್ಯಾನ್ಸ್ ಟೈನರ್ ಇದೆ, ಮೂರನೇದು ವಿಲಿಯಂ ಹಾರ್ವೆ ಇದೆ, ನಾಲ್ಕನೇದು ಪ್ಯಾಡಿಸನ್ ಅಂತ ಇದೆ. ಓಕೆ, ಇಲ್ಲಿ ಕರೆಕ್ಟ್ ಆನ್ಸರ್ ಏನಪ್ಪಾ ಅಂದ್ರೆ ಲ್ಯಾಂಡ್ ಸ್ಟೈನರ್, ಕಾರ್ಲ್ ಲ್ಯಾಂಡ್ ಸ್ಟೈನರ್. ಓಕೆ, ರಕ್ತದ ಗುಂಪಿನ ವರ್ಗೀಕರಣವನ್ನು ಕೊಟ್ಟ ವಿಜ್ಞಾನಿ ಯಾರು ಅಂದ್ರೆ ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅಂತ ವಿಜ್ಞಾನಿ. ಓಕೆ, ಇಲ್ಲಿ ನಾನು ಆಗ್ಲೇ ಹೇಳಿದೆ ಯೂನಿವರ್ಸಲ್ ಡೋನರ್ ಅಂತ. ಓಕೆ, ಸಾರ್ವತ್ರಿಕ ಏನು ದಾನಿ ಅಂತ ಓ ನೆಗೆಟಿವ್ ಅನ್ನ ಕರಿತಾ ಹೋಗ್ತೀವಿ, ಸಾರ್ವಜನಿಕ ಸ್ವೀಕಾರಿ ಅಂತ ಎ ಬಿ ಪಾಸಿಟಿವ್ ಅನ್ನ ಕರಿತಾ ಹೋಗ್ತೀವಿ. ಇದು ರಕ್ತದ ಗುಂಪುಗಳಂದಾಗ. ರಕ್ತದ ಗುಂಪುಗಳಂದಾಗ ಇಲ್ಲಿ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಆಂಟಿಜನ್ ಅಂದೆ. ಆಂಟಿಜನ್ ಅಂದಾಗ ಆಂಟಿಜನ್ಗಳ ಕಾರ್ಯ ಏನು? ಆಂಟಿಜನ್ಗಳ ಕಾರ್ಯ ಅಂದಾಗ ಆಂಟಿಬಾಡೀಸ್ ಅನ್ನು ಉತ್ಪಾದನೆ ಮಾಡುತ್ತೆ. ಆಂಟಿಬಾಡೀಸ್. ಏನು? ಆಂಟಿಬಾಡೀಸ್ ಉತ್ಪಾದನೆಯನ್ನ ಹೆಚ್ಚು ಮಾಡುತ್ತೆ. ಪ್ರತಿಕಾಯಗಳ ಸಂಖ್ಯೆ ಅಂತ ಕರಿತೀವಿ. ಪ್ರತಿಕಾಯಗಳನ್ನು ಉತ್ಪಾದನೆ ಮಾಡುತ್ತೆ. ಓಕೆ, ಪ್ರತಿಕಾಯಗಳಂದ್ರೆ ಆಂಟಿಬಾಡೀಸ್, ಪ್ರತಿಜನಕ ಅಂದ್ರೆ ಆಂಟಿಜನ್ಸ್ ಗಳನ್ನ ಪ್ರತಿಜನಕ ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ನು ರಕ್ತ ಪರಿಚಲನೆಯನ್ನು ಕಂಡುಹಿಡಿದ ವಿಜ್ಞಾನ ಯಾರು? ರಕ್ತ ಪರಿಚಲನೆಯನ್ನು ಕಂಡು ಹಿಡಿದ ವಿಜ್ಞಾನಿ ಯಾರು ಸರ್ ಅಂತ ಪ್ರಶ್ನೆ ಕೇಳಿದ್ರೆ, ರಕ್ತ ಪರಿಚಲನ ಕಂಡು ವಿಜ್ಞಾನಿ ವಿಲಿಯಂ ಹಾರ್ವೆ. ವಿಲಿಯಂ ಹಾರ್ವೆ ಅನ್ನುವಂತ ವಿಜ್ಞಾನಿ ಏನ್ ಮಾಡ್ತಾನೆ, ಮೊಟ್ಟ ಮೊದಲ ಬಾರಿಗೆ ಏನು ರಕ್ತ ಪರಿಚಲನ ಕಂಡುಹಿಡಿತಾನೆ. ಹಾಗಾದ್ರೆ ಇಲ್ಲಿ ಹಾವು ಕಡಿತ ಅಂದಾಗ ಹಾವು ಕಡಿತ ನಮ್ಮ ದೇಹದ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಆನ್ಸರ್ ರಕ್ತ ಪರಿಚಲನೆ. ರಕ್ತ ಪರಿಚಲನೆ ಅಂತ ಆನ್ಸರ್ ಮಾಡ್ಬೇಕಾಗುತ್ತೆ. ಓಕೆ, ಹಾವು ಕಡಿತ ನಮ್ಮ ದೇಹದ ಯಾವುದರ ಯಾವ ಒಂದು ಭಾಗದ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಕೇಳಿದ್ರೆ ಅದು ರಕ್ತ ಪರಿಚಲನೆ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಹೌದಾ? ನೆಕ್ಸ್ಟ್, ಬ್ಲಡ್ ಗ್ರೂಪ್ಸ್ ಅಂದ್ರೆ ರಕ್ತದ ಗುಂಪುಗಳ ವರ್ಗಾವಣೆ ಮಾಡಿದಾಗ, ಅಂದ್ರೆ ಫಾರ್ ಎಕ್ಸಾಂಪಲ್ ಗಂಡು ಮತ್ತು ಹೆಣ್ಣು ಮೇಟಿಂಗ್ ಆದಾಗ, ಓಕೆ, ತಂದೆ ಮತ್ತು ತಾಯಿ ಮೇಟಿಂಗ್ ಆದಾಗ ಹುಟ್ಟುವ ಮಗುವಿನ ರಕ್ತದ ಏನು ಪಾಸಿಬಿಲಿಟೀಸ್ ಅನ್ನ ನೋಡ್ತಾ ಹೋಗೋಣ. ಪಾಸಿಬಿಲಿಟೀಸ್, ತಂದೆ ತಾಯಿ ಯಾವ ಬ್ಲಡ್ ಇದ್ರೆ ಮಗುಗೆ ಯಾವ ರಕ್ತ ಬರುವಂತ ಪಾಸಿಬಿಲಿಟೀಸ್ ಇರುತ್ತೆ ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗೋಣ. ಓಕೆ, ತಂದೆಗೆ ಓ ಮತ್ತು ಓ ಇದ್ರೆ ಏನು ಮಗುವಿಗೆ ಓ ಬರುತ್ತೆ. ಎ ಮತ್ತು ಎ ಇದ್ರೆ ಏನು ಎ ಓ ಬರ್ಬೋದು ಅಥವಾ ಎ ಬರ್ಬೋದು. ಬಿ ಮತ್ತು ಬಿ ಇದ್ರೆ ಓ ಬರ್ಬೋದು ಅಥವಾ ಬಿ ಬರ್ಬೋದು. ಹೌದಾ? ಇನ್ನು ಎ ಮತ್ತು ಓ ಇದ್ರೆ ಓ ಬರ್ಬೋದು ಅಥವಾ ಎ ಬರ್ಬೋದು. ಓಕೆ, ಓ ಮತ್ತು ಎ ಇದ್ರೆ ಸೇಮ್ ಓ ಅಥವಾ ಎ ಬರ್ಬೋದು. ಅದನ್ನೇ ಉಲ್ಟಾ ಪಟ್ಟ ಕೊಟ್ಟಿದ್ದಾರೆ. ಓಕೆ, ಬಿ ಮತ್ತು ಓ ಇದ್ರೆ ಓ ಬರ್ಬೋದು ಅಥವಾ ಬಿ ಬರ್ಬೋದು. ಓ ಮತ್ತು ಬಿ ಇದ್ರೆ, ಹೌದಾ, ಏನು ಓ ಬರ್ಬೋದು ಅಥವಾ ಬಿ ಬರ್ಬೋದು. ಎ ಬಿ ಇದ್ರೆ ಎ ಬರ್ಬೋದು ಅಥವಾ ಬಿ ಬರ್ಬೋದು. ಎ ಬಿ ಬರ್ಬೋದು ಅಥವಾ ಓ ಬರ್ಬೋದು. ಓಕೆ, ಇನ್ನು ಬಿ ಮತ್ತು ಎ ಇದ್ರೆ ಎ ಬರ್ಬೋದು, ಬಿ ಬರ್ಬೋದು, ಎ ಬಿ ಬರ್ಬೋದು ಅಥವಾ ಓ ಬರ್ಬೋದು. ಇದೆಲ್ಲ ತುಂಬಾ ಈಸಿ, ಅದಕ್ಕೆ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಿದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಇನ್ನು ಎ ಬಿ ಮತ್ತು ಎ ಇದ್ದಾಗ ಎ ಬರ್ಬೋದು, ಬಿ ಬರ್ಬೋದು ಅಥವಾ ಎ ಬಿ ಬರ್ಬೋದು. ಇನ್ನು ಎ ಮತ್ತು ಎ ಬಿ ಇದ್ದಾಗ ಎ ಬರ್ಬೋದು, ಬಿ ಬರ್ಬೋದು. ಓಕೆ, ಇಲ್ಲಿ
ಎ ಬರ್ಬೋದು, ಬಿ ಬರ್ಬೋದು ಅಥವಾ ಎ ಬಿ ಬರ್ಬೋದು. ನೆಕ್ಸ್ಟ್ ಲಾಸ್ಟ್ನೇದು ಎ ಬಿ ಮತ್ತು ಎ ಬಿ ಇದ್ದಾಗ ಎ ಬರ್ಬೋದು, ಬಿ ಬರ್ಬೋದು ಅಥವಾ ಎ ಬಿ ಬರ್ಬೋದು. ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಸ್ವಲ್ಪ ನೀಟಾಗಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಯಾವುದು ಬ್ಲಡ್ ಇನ್ಹೆರಿಟೆನ್ಸ್ ಅಂತ ನೋಡ್ತೀವಿ, ಬ್ಲಡ್ ಗ್ರೂಪ್ ಇನ್ಹೆರಿಟೆನ್ಸ್ ಅಂತ ನೋಡ್ತೀವಿ, ಅಂದ್ರೆ ಅನುವಂಶವಾಗಿ ಯಾವ ಬ್ಲಡ್ ಬರುತ್ತೆ ಅನ್ನುವಂಥದ್ದು. ಹೌದಾ? ಇನ್ನು ಈ ಪ್ರಾಣಿ ಇಷ್ಟು ಏನು ರಕ್ತದ ಬಗ್ಗೆ ಮಾಹಿತಿ. ಇನ್ನು ನರ ಅಂಗಾಂಶ ಅಂತ ಬಂದ್ವಿ. ಅಂದ್ರೆ ನರ ಅಂಗಾಂಶ ಅಂದ್ರೆ ಏನು? ಇಲ್ಲಿ ಪ್ರಾಣಿ ಅಂಗಾಂಶ ನೋಡ್ತಾ ಹೋಗಿದ್ವಿ, ಅದರಲ್ಲಿ 4ನೇ ಆದ್ರೆ ಕೊನೆಯ ವಿಧ ನರ ಅಂಗಾಂಶ ಅಂತ ನೋಡ್ತಾ ಹೋಗಿದ್ವಿ. ಹಾಗಾದ್ರೆ ನರ ಅಂಗಾಂಶ ಅಂದ್ರೆ ನರ ಅಂಗಾಂಶದ ಏನು ರಚನೆಯ ಹಾಗೂ ಕಾರ್ಯದ ಘಟಕ, ಅಂದ್ರೆ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಯಾವುದು? ನರಾಂಗಾಂಶ ಅಂದ್ರೆ ನರ್ವ್ ಟಿಶ್ಯೂ ಈಸ್ ನರ್ವ್ ಸೆಲ್ ಅಂತ ಕರಿತಾ ಹೋಗ್ತೀವಿ, ಅಥವಾ ನ್ಯೂರಾನ್ ಅಂತ ಕರಿತಾ ಹೋಗ್ತೀವಿ. ಓಕೆ, ನ್ಯೂರಾನ್ ಅಂದಾಗ ನಾವು ಹೈಸ್ಕೂಲ್ ಇಂದ ನೋಡ್ಕೊಂಡ್ ಬಂದ್ವಿ. ನ್ಯೂರಾನ್ ಅಂದಾಗ ನಮ್ಮ ದೇಹಕ್ಕೆ ಅತಿ ಇಂಪಾರ್ಟೆಂಟ್. ಹೌದಾ? ನಮ್ಮ ಎಕ್ಸಾಮು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು? ನ್ಯೂರಾನ್ ಅಂದಾಗ. ಇಲ್ಲಿ ನ್ಯೂರಾನ್ ಅಂದಾಗ ನರಕೋಶಗಳು ವಿಭಜನೆ ಹೊಂದುವುದಿಲ್ಲ. ಕಾರಣ ಅಂದಾಗ ಇದರಲ್ಲಿ ಸೆಂಟ್ರಿಯೋಲ್ ಇರುತ್ತೆ ಅಥವಾ ಸೆಂಟ್ರೋಸೋಮ್ಗಳಿರುತ್ತೆ. ಸೆಂಟ್ರಿಯೋಲ್ ಅಥವಾ ಸೆಂಟ್ರೋಸೋಮ್ ಇರುತ್ತೆ, ಹಾಗಾಗಿ ನರಕೋಶಗಳು ವಿಭಜನೆ ಹೊಂದುವುದಿಲ್ಲ. ಓಕೆ, ಇನ್ನು ಮಾನವನ ದೇಹದ ಉದ್ದವಾದ ನರ ಯಾವುದು ಸರ್ ಅಂತ ಕೇಳಿದ್ರೆ ಅದು ಸಯಾಟಿಕ ನರ. ಯಾವುದು? ಸಯಾಟಿಕ ನರ ಅಂತದ್ದು. ಮಾನವನ ದೇಹದ ಅತ್ಯಂತ ಉದ್ದವಾದ ನರ ಯಾವುದು? ಸಯಾಟಿಕ ನರ. ಹಾಗಾದ್ರೆ ಮಾನವನ ದೇಹದ ಅಲೆದಾಡುವ ನರ ಯಾವುದು? ಅಂದ್ರೆ ಅದು ವೇಗಸ್ ಅಂತ ಕರಿತಾ ಹೋಗ್ತೀವಿ. ಮಾನವ ದೇಹದ ಉದ್ದವಾದ ನರ ಸಯಾಟಿಕ ಆದ್ರೆ ಮಾನವನ ದೇಹದ ಅಲೆದಾಡುವ ನರ ಅಂತ ವೇಗಸ್ ಅನ್ನ ಕರಿತಾ ಹೋಗ್ತೀವಿ. ಹಾಗಾದ್ರೆ ಮಾನವನ ದೇಹದಲ್ಲಿ ಎಷ್ಟು ಮೆದುಳು ನರಗಳಿವೆ ಅಂದಾಗ 12 ಜೊತೆ ಮೆದುಳು ನರಗಳಿದ್ದಾವೆ. ಹಾಗಾದ್ರೆ ಮಾನವನ ದೇಹದಲ್ಲಿ ಎಷ್ಟು ಮೆದುಳು ಬಳ್ಳಿಗಳಿವೆ ಅಂತ ಕೇಳಿದ್ರೆ ಅದು 31 ಜೊತೆ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಇನ್ನು ಎರಡು ನರಕೋಶಗಳ ನಡುವೆ ಇರತಕ್ಕಂತ ಸಣ್ಣ ಜಾಗ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ. ಇದೇನು ನರಕೋಶ ಇದೆ, ನ್ಯೂರಾನ್ ಇದೆ. ಇದಕ್ಕೆ ಮತ್ತು ಇನ್ನೊಂದು ಪಕ್ಕಕ್ಕೆ ನ್ಯೂರಾನ್ ಇದೆ ಅನ್ಕೊಳ್ಳಿ. ಹೌದಾ? ಈ ಗ್ಯಾಪ್ ಏನಿದೆಯಲ್ಲ ಎರಡರ ಮಧ್ಯೆ, ಆ ಗ್ಯಾಪ್ಗೆ ನಾವೇನಂತ ಕರಿತೀವಿ? ಆ ಗ್ಯಾಪ್ಗೆ ನಾವು ಸಂಸರ್ಗ ಅಂತ ಕರಿತೀವಿ, ಸಿನಾಪ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಇನ್ನು ಮಾನವ ದೇಹದ ಅತ್ಯಂತ ದೊಡ್ಡ ಜೀವಕೋಶ ಯಾವ್ದಂದ್ರೆ ಮಾನವನ ದೇಹದ ಅತ್ಯಂತ ದೊಡ್ಡ ಜೀವಕೋಶ ಅಂದಾಗ ನರಕೋಶ ಅಂತೀವಿ. ಓಕೆ, ಮಾನವನ ದೇಹದ ಅತ್ಯಂತ ದೊಡ್ಡ ಜೀವಕೋಶ ಯಾವುದು? ನರಕೋಶ ಅಂತ ಕರಿತಾ ಹೋಗ್ತೀವಿ. ಇನ್ನು ನರಕೋಶ ಏನು ವಿಭಜನೆ ಹೊಂದೋದಿಲ್ಲ, ಕಾರಣ ಅಲ್ಲಿ ಸೆಂಟ್ರೋಲ್ಗಳಿರುತ್ತೆ ಅಥವಾ ಸೆಂಟ್ರೋಸೋಮ್ಗಳಿರುತ್ತೆ ಅನ್ನುವಂಥದ್ದು. ಅವನು ಹೌದಾ? ಇನ್ನು ಪೋಲಿಯೋ ರೋಗ ಅಂದಾಗ ನಮ್ಮ ದೇಹದ ನರಕೋಶವನ್ನು ನಾಶ ಮಾಡುವಂತ ಕೆಲಸ ಯಾವ್ದು ಮಾಡುತ್ತೆ? ಪೋಲಿಯೋ ರೋಗ ಮಾಡುತ್ತೆ. ಪೋಲಿಯೋ, ಹಾಗಾಗಿ ನಾವು ಚಿಕ್ಕ ಮಕ್ಕಳು ಇದ್ದಾಗಲೇ ವರ್ಷನೂ ಅಂದ್ರೆ 5 ವರ್ಷದ ತನಕ ಪೋಲಿಯೋ ಲಸಿಕೆಯನ್ನ ಹಾಕ್ತಾರೆ. ಹಾಕಿಸಿ ಪೋಲಿಯೋ ಲಸಿಕೆಯನ್ನು ಹಾಕಿಸಿ ಅಂತೇಳಿ ಪ್ರಭದ್ಬೇರಿಗೆ ಹೋಗ್ತಾ ಇದ್ದೀವಿ ನಾವು ಸ್ಕೂಲಲ್ಲಿ. ಹೌದಾ? ಹಾಗಾಗಿ ಇಲ್ಲಿ ಪೋಲಿಯೋ ರೋಗ ಯಾವ್ದನ್ನ ತಡೆಗಟ್ಟುತ್ತೆ? ನರಕೋಶವನ್ನ ನಾಶ ಮಾಡೋದನ್ನ ತಡೆಗಟ್ಟುತ್ತೆ. ಯಾವುದು? ಪೋಲಿಯೋ ಹಾಕ್ಸೋದ್ರಿಂದ. ಹಾಗಾಗಿ ಎಲ್ಲರಿಗೂ ಕೂಡ ಚಿಕ್ಕ ಮಕ್ಕಳಿಗೆ ಪೋಲಿಯೋ ಹಾಕ್ಸಿ ಅನ್ನೋದು. ಇಷ್ಟು ನಿಮಗೇನು ಅಂಗಾಂಶ ಪಾಠದ ಬಗ್ಗೆ ಮಾಹಿತಿ. ಓಕೆ, ಇಷ್ಟಕ್ಕೆ ಮುಗಿಯುತ್ತೆ. ಓಕೆ, ಇನ್ನು ಬರ್ತಕ್ಕಂಥ ತರಗತಿಯಲ್ಲಿ ನಿಮ್ಗೆ ಯಾವ ಟಾಪಿಕ್ ಬೇಕೋ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಅದನ್ನ ನೆಕ್ಸ್ಟ್ ಬರ್ತಕ್ಕಂಥ ಕ್ಲಾಸ್ಗಳಲ್ಲಿ ಅತ್ಯಂತ ಸುಲಭವಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಓಕೆ, ಇವತ್ತಿಗೆ ಇಷ್ಟಿರಲಿ. ಥ್ಯಾಂಕ್ ಯು.